3 ಬಾರಿ ಬಾಹ್ಯಾಕಾಶಯಾನ ಕೈಗೊಂಡು ವಿಶ್ವದ ಗಮನ ಸೆಳೆದಿದ್ದ ಭಾರತೀಯ ಮೂಲದ 60 ವರ್ಷದ ಗಗನಯಾನಿ ಸುನಿತಾ ವಿಲಿಯಮ್ಸ್ ವೃತ್ತಿ ಬದುಕಿಗೆ ವಿದಾಯ ಹೇಳಿದ್ದಾರೆ. ಬಾಲ್ಯದಿಂದಲೂ ಖಗೋಳಶಾಸ್ತ್ರದ ಬಗ್ಗೆ ಆಸಕ್ತಿ ಹೊಂದಿದ್ದ ಸುನಿತಾ ಅವರು 27 ವರ್ಷಗಳ ಕಾಲ ನಾಸಾದ ಗಗನಯಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಸೇವೆ ಅಸಾಧಾರಣವಾದದ್ದು. 3 ಬಾರಿ ಬಾಹ್ಯಾಕಾಶಯಾನ ಕೈಗೊಂಡಿದ್ರು. 2006ರಲ್ಲಿ ಮೊದಲ ಬಾರಿಗೆ ಡಿಸ್ಕವರಿ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು. ನಂತರ 2022 ಮತ್ತು 2024ರಲ್ಲಿ ಮತ್ತೆ ಬಾಹ್ಯಾಕಾಶಯಾನ ಪೂರ್ಣಗೊಳಿಸುವ ಮೂಲಕ ಅವರು ಒಟ್ಟು 608 ದಿನ ಬಾಹ್ಯಾಕಾಶದಲ್ಲಿ ಕಳೆದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಅದರಲ್ಲೂ ಅವರ ಕೊನೆಯ ಅಂತರಿಕ್ಷಯಾನ ರೋಚಕವಾಗಿತ್ತು. ಕೇವಲ ದಿನಗಳಿಗೆ ನಿಗದಿಯಾಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಮಿಷನ್ ತಾಂತ್ರಿಕ ಕಾರಣಗಳಿಂದ ಹಲವು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕುವಂತಾಯಿತು. ಇದರಿಂದ ಸಹವರ್ತಿ ಬುಚ್ ವಿಲ್ಮೋರ್ ಅವರೊಂದಿಗೆ 286 ದಿನ ಕಳೆದು ಕೊನೆಗೂ 2025ರ ಮಾರ್ಚ್ 18ರಂದು ಸ್ಪೇಸ್ ಎಕ್ಸ್ ಕ್ರೂ 9 ಮಿಷನ್ ಮೂಲಕ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ರು. ಸುನಿತಾ ವಿಲಿಯಮ್ಸ್ ಅವರ ಧೈರ್ಯ ಹಾಗೂ ಸಾಹಸ ಮಂಗಳ ಗ್ರಹದತ್ತ ತೆರಳುವ ನಮ್ಮ ಪ್ರಯತ್ನಗಳಿಗೆ ಭದ್ರ ಅಡಿಪಾಯ ಹಾಕಿದೆ. ಅವರ ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿವೆ ಎಂದು ನಾಸಾ ಧನ್ಯವಾದ ಹೇಳಿದೆ. ಇನ್ನು ವೃತ್ತಿ ಬದುಕಿನ ವಿದಾಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಸುನಿತಾ ವಿಲಿಯಮ್ಸ್, ಬಾಹ್ಯಾಕಾಶ ನನಗೆ ಅತ್ಯಂತ ಪ್ರಿಯವಾದ ತಾಣ. ನಾಸಾ ಕಚೇರಿಯಲ್ಲಿ ಕಳೆದ 27 ವರ್ಷಗಳ ವೃತ್ತಿ ಜೀವನ ಅವಿಸ್ಮರಣೀಯವಾಗಿತ್ತು. ಈ ಸುದೀರ್ಘ ಹಾದಿಯಲ್ಲಿ ಬೆಂಬಲ ನೀಡಿದ ಸಹೋದ್ಯೋಗಿಗಳು ಹಾಗೂ ಕುಟುಂಬ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ. ಮುಂದಿನ ತಲೆಮಾರಿನ ಗಗನಯಾನಿಗಳು ಚಂದ್ರ ಮತ್ತು ಮಂಗಳನ ಮೇಲೆ ಇತಿಹಾಸ ನಿರ್ಮಿಸುವುದನ್ನು ನೋಡಲು ಉತ್ಸುಕಳಾಗಿದ್ದೇನೆ ಎಂದು ಹೇಳಿದ್ದಾರೆ. ಒಟ್ಟಾರೆ 9 ಬಾಹ್ಯಾಕಾಶ ನಡಿಗೆ ಕೈಗೊಂಡು ವಿಶ್ವಾದ್ಯಂತ ಪ್ರೇರಣೆಯಾಗಿದ್ದ ಸುನಿತಾ ವಿಲಿಯಮ್ಸ್ ಅವರ ಮುಂದಿನ ಜೀವನ ಸುಖಕರ ಆನಂದವಾಗಿರಲಿ ಎಂದು ಹಾರೈಸೋಣ.